ಧನುಸ್ಸು ಮತ್ತೆ ಮಕರ ರಾಶಿ, ಈ ರಾಶಿಯವರಿಗೆ ಈ ಹೊಸ ವರ್ಷ ಯಾವ ರೀತಿಯಾಗಿರುತ್ತೆ, ಅದರಲ್ಲೂ ಈ ಜನವರಿ ತಿಂಗಳಲ್ಲಿ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಧನಸ್ಸು ರಾಶಿ. ಧನುಸು ರಾಶಿಯವರಿಗಂತೂ ಮಾಸ ಭವಿಷ್ಯ ಜನವರಿ ಒಂದಷ್ಟು ಕಲಿಕೆಯ ವಿಚಾರದಲ್ಲಿ ಒಂದಷ್ಟು ಮಾರ್ಗದರ್ಶನವನ್ನ ಪಡೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬಹಳ ಜನ ಒಂದಷ್ಟು ಕೋರ್ಸ್ಗಳನ್ನು ಮಾಡುವಂಥದ್ದು ಹೆಚ್ಚು ಒಲವನ್ನು ಕೊಡ್ತೀರಾ, ಅಥವಾ ಸಂಗೀತ ಅಥವಾ ಇನ್ನಿತರ ಒಂದು ಆಧ್ಯಾತ್ಮಿಕ ಒಂದಷ್ಟು ಕಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಹೆಚ್ಚು ಗಮನ ಹರಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ಹಿರಿಯರ ಒಂದು ಅಧಿಕಾರಿಗಳಿಂದ ಬೆಂಬಲ ಸಿಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹೊಸ ಜವಾಬ್ದಾರಿಗಳು ಹೆಚ್ಚಾಗಬಹುದು ಜನವರಿ ತಿಂಗಳಲ್ಲಿ. ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೆಚ್ಚಾಗಿ ಕಾಣುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಒಂದಷ್ಟು ಖರ್ಚುಗಳು ಸಾಮಾನ್ಯವಾಗಿರುತ್ತೆ. ಯಾಕಂತ ಹೇಳಿದ್ರೆ ಸಂಪಾದನೆಯೂ ಹಾಗೆ ಇರುತ್ತೆ, ಒಂದಷ್ಟು ಸಾಮಾನ್ಯವಾದಂಥ ಖರ್ಚುಗಳು ನಿಮಗೆ ಕಂಡುಬರುತ್ತೆ. ಆದರೆ ವಿವಾಹ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಪ್ರಯತ್ನದಲ್ಲಿರುವಂಥವ್ರಿಗೆ ಹೆಚ್ಚು ಅನುಕೂಲವಾದಂತಹ ದಿನಗಳು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಭಾಳ ಜನ ಧನುರಾಶಿಯವ್ರಿಗೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಮೂಲ ನಕ್ಷತ್ರ, ಉತ್ತರಾಷಾಢ 1ನೇ ಪಾದದವರು, ಸೊ ಇವರಿಗೆಲ್ಲ ಒಂದಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂಥ ಅಡೆತಡೆಗಳು ಸಮಸ್ಯೆಗಳು ಇರುವಂಥವ್ರಿಗೆ ಈ ಮಾಸ ಉತ್ತಮವಾದಂತಹದ್ದು ಮಾಸ ಅಂತ ಹೇಳ್ಬೋದು. ಮದುವೆ ವಿಚಾರಕ್ಕೆ ಏನಾದರೂ ಪ್ರಯತ್ನ ಮಾಡುವಂಥವ್ರಿಗೆ ಅನುಕೂಲ ಆಗುತ್ತೆ. ಮನೆಯಲ್ಲಿ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅಥವಾ ವಿವಾಹ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಯಾವುದೇ ಕಾರ್ಯಗಳಲ್ಲಿ ಕೈ ಹಾಕಬೇಕಾದ್ರೂ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಮಾಡೋದು ಉತ್ತಮ. ಮಕರ ರಾಶಿ. ಮಕರ ರಾಶಿಯವರಿಗಂತೂ ಜನವರಿ ತಿಂಗಳು ಮಕರ ರಾಶಿಯವರಿಗೆ ಅಂತೂ ಅಂದ್ಕೊಂಡಂಥ ರೀತಿಯಲ್ಲಿ ಕೆಲಸಗಳು ಆಗುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ದೀರ್ಘಕಾಲದ ಸಮಸ್ಯೆಗಳು ಏನಾದರೂ ಇದ್ದರೆ, ಭಾಳ ವರ್ಷಗಳಿಂದ ಸಮಸ್ಯೆ ಬಗೆಹರಿತಾ ಇಲ್ಲ, ಒಂದಷ್ಟು ವೈವಾಹಿಕ ಜೀವನದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸಲ್ಲಿ ದೂರ ಹೋಗಿದ್ದೀರಾ, ಅಂತಹದ್ದೇನಾದರೂ ಸಮಸ್ಯೆ ಇದ್ದರೂ ಈ ಜನವರಿ ತಿಂಗಳಲ್ಲಿ ಒಂದಷ್ಟು ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಸಾಲು ಆಗಿ ಏನಾದರೂ ಒಂದಷ್ಟು ಶತ್ರುಗಳಿಂದ ತೊಂದರೆಗಳಾಗಿರುವಂಥದ್ದು ಸಹ ಒಂದಷ್ಟು ಬಗೆಹರಿಯುವಂಥ ಸಾಧ್ಯತೆಗಳು ಇರುತ್ತೆ. ಈ ತಿಂಗಳು ಕೆಲಸದ ಒತ್ತಡಗಳ ನಡುವೆ ಒಂದಷ್ಟು ಸಂಪಾದನೆ ಹೆಚ್ಚಾಗಿರುತ್ತೆ ಅಂತ ಹೇಳಿ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ, ಇಂಪ್ರೂವ್ಮೆಂಟ್ ಚೆನ್ನಾಗಾಗುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಬಹಳ ಮುಖ್ಯವಾಗಿರುತ್ತೆ. ಮತ್ತು ಒಂದಷ್ಟು ಹಲವು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ಳುವಂಥದ್ದು, ತೀರ್ಥಯಾತ್ರೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಈ ಮಾಸದ ಮಧ್ಯಭಾಗದಿಂದ ಒಂದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗುವಂಥದ್ದಿರುತ್ತೆ. ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ, ಮತ್ತು ಅದರ ಜೊತೆಗೆ ಒಂದಷ್ಟು ರಾಜಕೀಯದಲ್ಲಿ ಸೇವೆಯನ್ನು ಮಾಡುವಂಥವ್ರಿಗೆ ಒಂದಷ್ಟು ಶತ್ರುಗಳಿಂದ ತೊಂದರೆಗಳಾಗಬಹುದು. ಸ್ವಲ್ಪ ಜಾಗೃತೆ ವಹಿಸೋದು ಬಹಳ ಸೂಕ್ತ.